ಸತ್ಯವಾಗ್ಲೂ ಒಂದು ಮಾತು ಹೇಳ್ತಿದ್ದಳಿ, ತಮ್ಮ ದರ್ಶನವಾಗಿದ್ದು ಸಾಕ್ಷಾತ್ ಕುಬೇರನ ದರ್ಶನವಾದಷ್ಟು ಸಂತೋಷವಾಗೋಯ್ತು. ಎಲ್ಲಿದ್ದಳಿ ಈ ನಡುವೆ ಕಾಣಿಸ್ತಾ ಇರ್ಲಿಲ್ಲ. ಏನ್ ಮಾಡೋದು, ಕೆಲ್ಸ. ಬಟ್ ಇಷ್ಟು ಬೇಗ ನೀವು ಹೊರಗೆ ಬರಕ್ಕೆ ಏನ್ ರೀಸನ್ ಇರಬಹುದು ಅಂತ ಅನ್ಸುತ್ತೆ? ಬಿಕಾಸ್ ಯು ಆರ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನಿಜವಾಗ್ಲೂ ಅಷ್ಟು ಜನರಲ್ಲಿ. ಬಟ್ ಅಷ್ಟು ಬೇಗ ಹೊರಗೆ ಬರಕ್ಕೆ ಕಾರಣ ಏನ್ ಇರಬಹುದು? ನಿಮ್ಗೇನ್ ಅನ್ಸುತ್ತೆ ಕಾರಣ? ಅದನ್ನ ಫಸ್ಟ್ ನಾನು ಕೇಳ್ತೀನಿ. ನೀವೇ ಅದಕ್ಕೆ ನಾನು ನಿನಗೆ ಇದೇನು ಸ್ಟ್ರಾಂಗ್ ಕಾಂಪಿಟೇಟರ್, ಹೌದು, ಕಾಂಪಿಟೇಷನ್ ಕೊಟ್ಟಿದ್ದೀನಿ ಒಳಗಡೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ನನ್ನ ವಯಸ್ಸು ತುಂಬಾ ಚಿಕ್ಕದಾಗಿದ್ರು ನಾನು ಯಾವ್ದ್ರಲ್ಲಿ ಇದೀನಿ, ನನ್ನ ಪವರ್, ನನ್ಗೆ ಏನು, ನನ್ನ ತಾಕತ್ತು, ನನ್ನ ಪವರ್, ನಾನು ಯಾವ್ದ್ರಲ್ಲಿ ಗೆಲ್ತೀನಿ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಎಲ್ಲ ಕಾಂಪಿಟ್ ಕೊಟ್ಟೆ ಒಳಗಡೆ. ಕೊಟ್ಟಿದ್ದ ಟಾಸ್ಕ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ದೆ. ಎರಡನೇ ವಾರಕ್ಕೆ ಕ್ಯಾಪ್ಟನ್ ಅದೇ ಚಾಲೆಂಜ್ ತಗೊಂಡು ಮೊದಲನೇ ವಾರ ಒಂದು ಮಾತು ಹೇಳ್ತಾರೆ ಸುದೀಪ್ ಅಣ್ಣ, ಬುಲೆಟ್ ಸೌಂಡ್ ಯಾಕೋ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ. ಅದು ನನ್ನ ತಲೆಯಲ್ಲಿತ್ತು. ಒಂದ್ ಕೆಲಸ ಮಾಡೋಣ, ಏನಣ್ಣ ಕಬ್ಬನ್ ಲಾರಿ ನೀನ್ ತಲೆ ಕೊಟ್ಬಿಟ್ಟು ಸತ್ತೋಗೋಣ. ನಾನು ಯಾವ್ದೇ ಹೇಳಿದ್ರು ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಂತೀನಿ. ಅದೇ ನನ್ನ ಪ್ಲಸ್ ಪಾಯಿಂಟ್ ಅನ್ಕೊಂಡು ಎರಡನೇ ವಾರದಲ್ಲಿ ಚಾಲೆಂಜ್ ತಗೊಂಡು ನಾನು ಕ್ಯಾಪ್ಟನ್ ಆದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವ್ರ ಬಾಯಿಗಳಿಂದಾನೆ ಉತ್ತಮ ತಗೊಂಡೆ, ಮನೆ ಹೊಡೆ. ಎರಡನೇ ವಾರಕ್ಕೆ ಯಾರೂ ಮಾಡಿರ್ಲಿಲ್ಲ. ಇನ್ನೊಂದು ಅತಿ ಚಿಕ್ಕ ವಯಸ್ಸಿಗೆ ಒಬ್ಬ ಚಿಕ್ಕ ಹುಡುಗ ಹೋಗಿರೋದು ಬಿಗ್ ಬಾಸ್ ಮನೆ ಹೊಡೆ. ಅದು ನಾನು ತುಂಬಾ ಖುಷಿ ಅನ್ಸುತ್ತೆ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ. ಮೂರನೇ ಸ್ಟೇಜ್ ಮೇಲೆ ಬರ್ತಾ ಇದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.